ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಸುಮಾರು ಬೆಟ್ಟ ಮತ್ತು ಕೋಟೆಗಳು ನೋಡಿದ್ದೀರಾ. ಈ ವಾರ ಸ್ವಲ್ಪ ಚೇಂಜ್ ಇರಲಿ. ಈ ವಾರ ನಾವು ಟೆಂಪಲ್ಗೆ ವಿಸಿಟ್ ಮಾಡೋಣ. ಬನ್ನಿ, ಟೆಂಪಲ್ ರನ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಜೇನಷ್ಟು ಅಂಡ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದೀನಿ ಕೊರಗಜ್ಜ ದೇವಸ್ಥಾನ. ನಾನು ಹಿಂದೆ ಕಾಣ್ತಾ ಇದ್ದಿಲ್ಲ, ಕೊರಗಜ್ಜ ದೇವಸ್ಥಾನ. ಹಾಗಂತ ಮಂಗಳೂರಿಗೆ ಕರ್ಕೊಂಡು ಬಂದಿಲ್ಲ ಸ್ನೇಹಿತರೆ. ನಮ್ಮ ಬೊಂಬೆನಾಡು ಚನ್ನಪಟ್ಟಣ ಇದೆಯಲ್ಲ, ಅಂದರೆ ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರದಲ್ಲಿರೋ ಚನ್ನಪಟ್ಟಣ ಅಂತ ಒಂದು ಊರಿದೆ. ಅಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಇತ್ತೀಚೆಗೆ ಫುಲ್ ವೈರಲ್ ಆಗ್ತಾ ಇರೋ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಈ ಕೊರಗಜ್ಜ ದೇವಸ್ಥಾನ. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೊರಗಜ್ಜನ ದೇವಸ್ಥಾನದ ಫುಲ್ ವಿಡಿಯೋ ನೋಡ್ಕೊಂಬರೋಣ. ಇಲ್ಲಿ ಏನೇನಿದೆ, ಬರೀ ಕೊರಗಜ್ಜ ದೇವಸ್ಥಾನ ಮಾತ್ರ ಅಲ್ಲ, ಬೇರೆ ಇನ್ನೂ 3-4 ದೇವಸ್ಥಾನ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಂಕರಮೂರ್ತಿ ಅಂತ ಅಂದ್ಬಿಟ್ಟು. ಸ್ವಾಮಿಗಳು, ಇದು ನಾನು ಕೊರಗಜ್ಜ ದೇವಸ್ಥಾನ, ಇದು ದೇವಸ್ಥಾನ ತುಂಬಾ ಕೇಳಿದ್ದೀನಿ, ತುಂಬಾ ಫೇಮಸ್ ಆಗ್ತಾ ಇದೆ ಇವಾಗ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು ನೋಡಿ, ಇದು ಮೂಲತಃ ಕೊರಗಜ್ಜನ ದೇವಸ್ಥಾನ ಅಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಿ, ಈ ವಿವಿಧ ಭಂಗಿಗಳಲ್ಲಿ ನಿಂತಿರುವಂಥ ದೇವತೆಗಳನ್ನ ನೋಡ್ತಾ ಇದ್ದೀರಿ. ಇದು ಅಯ್ಯಪ್ಪ ಸ್ವಾಮಿ ಮೂಲತಃ ದೇವಸ್ಥಾನ. ನಾವು 4 ವರ್ಷ ಆಯಿತು ಈ ದೇವಸ್ಥಾನ ಸ್ಟಾರ್ಟ್ ಮಾಡಿ. ನಾವು ಬೆಂಗಳೂರಾಗಿದ್ದೋ, ಬೆಂಗಳೂರು ಕೂಡ ಒಂದು ಗಣೇಶನ ದೇವಸ್ಥಾನ ಕಟ್ಸಿದ್ದೀವಿ. ಹೌದು, ಗಣೇಶನ ದೇವಸ್ಥಾನ ಕಟ್ಸಿದ್ದೀವಿ. ಎಲ್ಲರ ಸಹಪಾಠಿಗಳ ಜೊತೆ ಸೇರ್ಕೊಂಡು ಅಲ್ಲಿ ಕೂಡ 185 ವಾರ್ಡ್ ಒಳಗೆ ಒಂದು ಗಣೇಶನ ದೇವಸ್ಥಾನನ ಕಟ್ಸಿದ್ದೀವಿ. ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತನಾಗ ನಮ್ಮ ಮಗ ಹೊರಹೊಮ್ತಾರೆ. ಅವಾಗ ನನಗೆ ಜಾಗ ಕೇಳ್ತಾರೆ. ಇಲ್ಲಿ ನನ್ನ ಸ್ವಂತ ಪಿತ್ರಾರ್ಜಿತ ಜಾಗ ಇದು, ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಕೊತೀನಿ, ದಯವಿಟ್ಟು ನನಗೇನಾರ ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಕೊಡಿ ಅಂತ. ಕಟ್ಕೋ ಅಂತ ಪರ್ಮಿಷನ್ ಕೊಡ್ತೀನಿ. ಮೊದಲನೇದಾಗಿ ಬನ್ನಿ ನೋಡಿ, ಗಣಪತಿ. ಸ್ವಾಮಿ ಗಣಪತಿ ಇದು? ಹೌದು ನೋಡಿ, ಇದು ಪರವಾಗಿಲ್ಲ, ಬರ್ಬಹುದು. ಇದು ಅಂಕೋಲಮ್ಮ ಅಂತ. ಅಂಕೋಲಮ್ಮ ಶಕ್ತಿ ದೇವತೆಯಾಗಿ ಹೊರಹೊಮ್ಮುವಂತ ಅಂಕೋಲಮ್ಮ. ಈ ಮರದೊಳಗೆ, ಅಂಕೋಲೆ ಮರ ಇದು, ಮರದೊಳಗೆ ನಾವು ಇದನ್ನ ಕೆತ್ತಿಸ್ತೀವಿ. ವಿಶೇಷ ಅಂತ ಅಂದ್ರೆ ಇದೇ ಫಸ್ಟ್ ಮಾಡುವಂಥದ್ದು. ಇದು ಮರದೊಳಗೆ ಕೆತ್ತಿ ನೋಡಿ, ಇದೆಲ್ಲ ಸಂಪೂರ್ಣವಾಗಿ ಇಲ್ಲಿ ಯಾರು ಮೊದಲು ಬರ್ತಿರಲ್ಲ, ಹಾವು ಅಂದ್ಬಿಟ್ಟು ಯಾರು ಬರ್ತಿರಲ್ಲ. ಹೌದು, ಅದೇ ಆಕಾರದೊಳಗೆ ಇರುವಂತದ್ದು ಅಂಕೋಲಮ್ಮನ್ನ ಕೆತ್ತಿಸ್ತೀವಿ. ಮೂಲತಃ ಶಕ್ತಿ ದೇವತೆಯಾಗಿ ಇಲ್ಲಿ ಮಡಿಕತ್ತೀವಿ. ಆಮೇಲೆ ಇದನ್ನ ಈಗ ಮಾಡಿಸಿರುವಂತದ್ದು. ಹೌದು, ಈ ಮಾದೇಶ್ವರ ವಿಗ್ರಹನ ಮಾಡಿಸ್ತಾರೆ. ಮಾದೇಶ್ವರರ ಮತ್ತೆ ಇವರಿಬ್ರು ಕಾರಯ್ಯ ಬಿಲ್ಲಯ್ಯ ಅಂತ ಅಂದ್ಬಿಟ್ಟು ಈ ವಿಗ್ರಹಗಳನ್ನ ಮಾಡಿಸ್ತಾರೆ. ಗುರುಜಿ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದಾರೆ. ಹೌದು 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 ಹೌದು. ನಂತರ ಈ ದೇವಸ್ಥಾನದ ಎಲ್ಲಾ ಇದನ್ನೂ ಗುರುಮೂರ್ತಿ ಅಂತ ಅಂದ್ಬಿಟ್ಟು ನೋಡ್ಕೊಳ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇದಾದ್ಮೇಲೆ ಈ ಪಾಂಪ್ಲೆಟ್ಸ್ ಎಲ್ಲ ಹೊಡಿಸ್ತಾರೆ, ನಾವು ಓಪನ್ ಮಾಡ್ಬೇಕು ಅಂತ. ಕೊರಗಜ್ಜ ಬಂದಿರಲ್ಲ, ಕೊರಗಜ್ಜ ಇನ್ನು ಏನು ಮಾಡಿರಲ್ಲ, ಇವೆಲ್ಲ ಆಗ್ಬಿಟ್ಟಿರ್ತವೆ. ಇವೆಲ್ಲ ಆಗ್ಬಿಟ್ಟಿರ್ತದೆ. ಕೊರಗಜ್ಜನ ಒಂದು ಇದು ಏನು ಗೊತ್ತಿರೋದಿಲ್ಲ. ಒಂದು ವಾರ ಇರ್ತೈತೆ ಓಪನಿಂಗ್. ಆ ಒಂದು ವಾರದೊಳಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕುತ್ತಾರ ಹೋಗ್ತಾರೆ. ಆದಿಸ್ಥಳ ರಕ್ತೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಎಲೆ ಅಡಿಕೆ ಚಕ್ಲಿ ಮಡಗ್ಬಿಟ್ಟು ಪ್ರೇಯರ್ ಮಾಡೋದನ್ನ, ಪ್ರಾರ್ಥನೆ ಮಾಡೋದನ್ನ ನೋಡ್ತಾರೆ ಗುರುಮೂರ್ತಿ. ನೋಡಿದಾಗ ಅವ್ರಿಗೆ ಒಂದು ಆಶ್ಚರ್ಯ ಆಯ್ತದೆ. ಈ ದೇವಸ್ಥಾನದ ಹೆಸರು ಧರ್ಮಶಾಸ್ತ್ರ ಮಾನಸ ಮಂದಿರ. ಧರ್ಮಶಾಸ್ತ್ರ ಮಾನಸ ಮಂದಿರ ಅಂತ. ನಾವು ಈ ದೇವಸ್ಥಾನದ ಹೆಸರಿಗೂ ಅದಕ್ಕೂ ಒಳ್ಳೊಳ್ಳೆ ಒಂದು ಇದೈತಲ್ಲ ಅಂತ ಅಂದ್ಬಿಟ್ಟು, ಆ ಧರ್ಮ ಅನ್ನೋದು ಇರ್ತೈತಲ್ಲ, ಕೊರಗಜ್ಜನ ಯಾಕೆ ನಾವಿಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ತತ್ತಾರೆ. ನಾವು ಮಾಡ್ಬೋದು ಅಂತ ಅಲ್ಲಿಂದ ಕೇಳ್ಕೊಂಡಾಗ, ಸರಿ ಆಯಿತು ಕೊರಗಜ್ಜನ ಮಾಡಿಸಿ ಅಂತ ಅಂದಾಗ, ಆ ಡೇಟ್ಗೆ
ಆ ಕೊರಗಜ್ಜನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಂಗಳೂರಿಂದನೇ ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡಿ, ಈ ಜಾಗದಲ್ಲಿ ಕೊರಗಜ್ಜ ನಾವು ಅನ್ಕೊಂಡಿರ್ತೀವಿ ಇಲ್ಲಿ ಕುಂಡಿಸ್ಬೇಕು ಅಂತ ಈ ಜಾಗದಲ್ಲಿ ಈಗ ಶಿವನ ಮೂರ್ತಿ ಇದೆ. ಶಿವನ ಮೂರ್ತಿ ಇರುತ್ತಾವು, ಇಲ್ಲಿ ಕುಂಡಿಸ್ಬೇಕು ಅಂತ ಇರ್ತೀವಿ. ಮಂಗಳೂರಿಂದ ಬಂದಂತ ವ್ಯಕ್ತಿಗಳು ಇಲ್ಲಿ ಮಾಡಬಾರ್ದು, ಅವ್ರದೇ ಆದಂತ ಒಂದು ಜ್ಯೋತಿ ಇರಬೇಕು ಅಂತ ಅನ್ಬಿಟ್ಟು ಆ ಒಂದು ಜಾಗನ ಆಯ್ಕೆ ಮಾಡ್ಕೊಳ್ತಾರೆ. ನೋಡಿ, ಆ ಜ್ಯೋತಿ ಮತ್ತೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಎರಡಕ್ಕೂ ಒಂದು ಲಿಂಕ್ ಇದ್ರೆ ಈ ಕ್ಷೇತ್ರ ಪ್ರಬುದ್ಧಮಾನವಾಗಿ ಬೆಳೀತದೆ ಅಂತ ಹೇಳ್ತಾರೆ. ನೋಡಿ, ಹೌದು, ಅದೇ 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 ದೇವಸ್ಥಾನ ಹೌದು 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 ಹೌದು. ಆ ಜ್ಯೋತಿ ಈ ಜ್ಯೋತಿ ಎರಡಕ್ಕೂ ಒಂದು ಲಿಂಕ್ ಮಾಡಿ ಇದು ಭಾರಿ ಪ್ರಸಿದ್ಧವಾದಂತ ಸ್ಥಳವಾಗ್ತದೆ ಅಂತ ಹೇಳ್ತಾರೆ. ನೋಡಿ, ಇದು ಅಯ್ಯಪ್ಪ ಸ್ವಾಮಿ ಪಂಪಾದಲ್ಲಿರುವಂತದ್ದು. ಇದು ಅಯ್ಯಪ್ಪ ಸ್ವಾಮಿ ರಾಜ. ಹೌದು ಹೌದು, ಇದು ರಾಜ. ಅದು ಋಷಿ ಪಂದಳ ರಾಜ. ಪಂದಳ ರಾಜ ಮಗು ಸಿಕ್ತಾಗ ಈ ನಮ್ಮ ಕಲ್ಪನೆಯಲ್ಲಿರುವಂತದ್ದು. ನೋಡಿ, ಈಗ ವಿಷ್ಣು ಮಾಡಿಸ್ತಾ ಇದೀವಿ. ವಿಷ್ಣು ವಿಷ್ಣು ಬ್ರಹ್ಮ ಅಂದ್ರೆ ಹರಿ ಹರ ಸುತ. ಹರಿಹರ ಸುತ. ಹರಿಹರ ಸುತ. ಇದಕ್ಕೆ ಒಂದು ಇದು ಮಾಡಿರ್ತೀವಿ. ಹೌದು. ನೋಡಿ, ಇದು ಅನ್ನದಾನ ಮಂಟಪವಾಗಿ ಪರಿವರ್ತನೆ ಮಾಡ್ತೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆದ್ರಿಂದ ಇದು ಅನ್ನದಾನ ಮಂಟಪವಾಗಿ ಪರಿವರ್ತನೆ ಮಾಡ್ತೀವಿ. ಇದು ಇವಾಗ ಸದ್ಯಕ್ಕೆ ತಾತ್ಕಾಲಿಕ ಸ್ಥಗಿತ ಮಾಡಿ ಇದು ಮಾಡಿದ್ದೀವಿ. ನೋಡಿ, ಅದು ಬಸವ. ಹೌದು, ನೋಡಿ, ಈ ದೇವಸ್ಥಾನದ ಬಸವ ಅದು. ನೋಡಿ, ಲೈಬ್ರರಿ ಮಾಡಿದ್ದೀನಿ. ಲೈಬ್ರರಿ ಬನ್ನಿ. ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಹೂವು ಸಿಗಲ್ಲ ಅಂತ ಅಂದ್ಬಿಟ್ಟು ಹೂವಿನ ಸೊಸಿಗಳು ಹಾಕಿ, ಮತ್ತೆ ಆ ಕಡೆ ಆ ಭಾಗದೊಳಗೆ ಇರುವಂಥ ಕೊರಗಜ್ಜ ಜಾತ್ರೆಯಿಂದ ಅವ್ರಿಗೆ ನಾನು ಈ ಅಡಿಕೆ ಮರಗಳನ್ನ ನೆರಳಾಗಿರ್ಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಈಗ ಬರ್ತಾ ಇದೆ. ಹೌದು 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 ಹೌದು. ನೋಡಿ, ಈ ಕಡೆ ಅಡಿಕೆ ಮರನ ಹಾಕಿದ್ದೀನಿ. ಎರಡು ಕಡೆನೂ ಅಡಿಕೆ ಮರ ಹಾಕಿದ್ದೀನಿ, ಮಲ್ಲಿಗೆ ಹೂವಿಂದ ಹಾಕಿದ್ದೀನಿ. ಬನ್ನಿ, ಈಗ ಬನ್ನಿ. ಇದೇ ಕೊರಗಜ್ಜ ದೇವಸ್ಥಾನ. ಹೌದು. ಹೇಳಿದ್ನಲ್ಲ ಸ್ವಾಮಿ, ಇದೇ ಆ ಒಂದು. ಹೌದು ಹೌದು. ಮತ್ತೆ ಇನ್ನೊಂದು, ಇವ್ಯಾವುವೇ ದೇವಸ್ಥಾನಗಳಾಗಿಕ್ಕೆ ಇದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಈ ಮಲೆ ಮಹದೇಶ್ವರ ಇರೋದು ಮಹದೇಶ್ವರ ಬೆಟ್ಟದಲ್ಲೇ, ಕೊರಗಜ್ಜ ಇರೋದು ಮಂಗಳೂರೊಳಗೆ, ಕುತ್ತಾರೊಳಗೆ, ಅಯ್ಯಪ್ಪ ಇರೋದು ಶಬರಿಮಲೆಯಲ್ಲೇನೆ. ಇದೇನಪ್ಪ ಅಂದ್ರೆ ಪ್ರತಿಬಿಂಬಗಳಾಗಿ ನಾವು ಮಾಡ್ಕೊಂಡಿರುವಂಥದ್ದು. ಅರ್ಥ ಆಯ್ತಾ? ಇದು ಮೇಯ್ನ್ ಆಗಿ ನಾನು ತಿಳಿಸ್ಬೇಕಾದಂತ ವಿಚಾರ. ಈಗ 3 ಕೋಲ ನಡೆದಿದೆ. 3 ಕೋಲ 4 ವರ್ಷಗಳಾಗಿದೆ. 3 ಕೋಲ ನಡೆದಿದೆ. ನಾವ್ ಯಾವುದೇ ಪ್ರಚಾರಕ್ಕೆ ಆಸ್ಪದ ಕೊಡಲ್ಲ, ಆಸ್ಪದ ಕೊಡ್ಲಿಲ್ಲ ಇಲ್ಲಿವರೆಗೂ. ಇಲ್ಲ, ನಾವೆಲ್ಲೂ ಪ್ರಚಾರ ಅದು ಇದು ಆ ತರ ಈ ತರ ಅನ್ನುವಂಥದ್ದಿಲ್ಲ. ಶಕ್ತಿ ಎಲ್ಲದೆ ಶಕ್ತಿ ಇಲ್ಲದೆ ಅಲ್ಲಿಗೆ ಬಂದು ಭಕ್ತರು ಹೋಗೋದೇ ವಿನಃ ನಮ್ಮ ಪ್ರಚಾರದಿಂದ ಏನೂ ನಡೆಯಲ್ಲ. ಹೌದು. ಮತ್ತೆ ಮೊದಲನೇದು ಹಣಕಾಸಿನ ವ್ಯವಸ್ಥೆ ಇಲ್ಲಿ ಇದು ಮಾಡಲ್ಲ. ಯಾವುದೇ ಹಣಕಾಸಿನ ಆದ್ಯತೆ ಇಲ್ಲಿಲ್ಲ. ನೋಡಿ, ಇಲ್ಲಿ ಮಾಡಿದಾಗ ಮೊದಲಿಗೆ
ನಮಗೆ ಹೂವುಗಳ ಅಭಾವ ತುಂಬ ಇತ್ತು. ಯಾಕಪ್ಪ ಅಂದರೆ ಇದು ಹಳ್ಳಿ ಆದ್ರಿಂದ ಯಾರೂ ಜನ ಬರ್ತಿರ್ಲಿಲ್ಲ. ನಾವೇನು ಮಾಡೋದು ಆವಾಗ ಒಂದು ಈ ಹೂವಿನ ತೋಟಗಳು ಹಾಕಿದ್ರೆ ಅಟ್ಲೀಸ್ಟ್ ಕಡೆ ಪಕ್ಷ ಎಲ್ಲ ದೇವ್ರುಗಳಿಗೂ ಒಂದೊಂದು ಹೂವು ಮಡಗ್ಬೋದು ಅಂತ ಅಂದ್ಬಿಟ್ಟು ಒಂದು ಹೂವು ಇದಾಯ್ತದೆ, ತೃಪ್ತಿ ಆಯ್ತದೆ ಅಂದ್ಬಿಟ್ಟು ನಾವೇನು ಮಾಡೋದು ಈ ಗಿಡಗಳನ್ನ ಹೂವಿನ ಗಿಡಗಳನ್ನ ಹಾಕೊಂಡು ನೋಡಿ. ಬನ್ನಿ ಮುಂದಕ್ಕೆ ಬನ್ನಿ ಹೂವಿನ ಗಿಡಗಳಿಂದ ಅಟ್ಲೀಸ್ಟ್ ಹೌದು 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 ಎಲ್ಲ ಥರದ ಹೂವುಗಳನ್ನೂ ಹಾಕೊಂಡು ಈಗ ಒಂದು 4 ತಿಂಗಳಿಂದ ಈಚೆಗೆ ಜನಗಳು ಬರೀಕೆ ಶುರು ಮಾಡಿದ್ರು. ಅಲ್ಲಿ ಗಂಟನೂ ಯಾರೂ ಬರ್ತಿರಲಿಲ್ಲ. ನಮಗೆ ನಾವು ಪೂಜೆ ಮಾಡ್ಬಿಟ್ಟು ಹೊರಟೋಗುವ. ಇಲ್ಲಿ ಯಾವ ಪೂಜಾರಿನೂ ಇಲ್ಲ. ಮೊದಲನೇದಾಗಿ ಇಲ್ಲಿ ಪೂಜೆ ಮಾಡುವಂಥವ್ರು ಯಾರೂ ಇಲ್ಲ. ಅವ್ರು ಬಂದು ಅವರೇ ಮಾಡ್ಕೊಂಡು ಹೋಗ್ಬೋದು. ನಾವೇನು ಮಾಡ್ತೀವಿ, ಮೊದಲನೇ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗ್ತೀವಿ. ಮಿಕ್ಕದವ್ರು ಮಾಡ್ಕೋತಾರೆ. ಅಥವಾ ನಾವಿದ್ದಾಗ ನಾವು ಕೂಡ ಪೂಜೆ ಮಾಡಿಕೊಡ್ತೀವಿ. ದೇವಸ್ಥಾನಕ್ಕೆ ಒಂಥರ ಈಗ ಹೌದು ಹೇಳಿ ಬೇರೆ ದೇವ್ರಿಗೂ ನಾವು ಕಂಪೇರ್ ಮಾಡಿದ್ರೆ ಬೇರೆ ದೇವಸ್ಥಾನಕ್ಕೆ ಹೂ ಹಣ್ಣು ಕಾಯೆಲ್ಲ ಇಟ್ರೆ ಈ ಕೊರಗಾಜನ ದೇವಸ್ಥಾನಕ್ಕೆ ವಿಶೇಷವಾಗಿ ನೈವೇದ್ಯ ಇಡ್ತಾರಲ್ಲ, ಹೌದು, ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವುದು ನಾ ಹೇಳ್ತೀನಿ ಅಷ್ಟೇನೆ. ಎಲೆ ಅಡಿಕೆ ಸುಣ್ಣ ಇಟ್ಟು ಸ್ವಾಮಿನ ಪ್ರೇಯರ್ ಮಾಡ್ಕೊತಾರೆ. ನಮ್ಮ ಕಾರ್ಯ ಈ ಥರ ಮಾಡಿಕೊಡು ಅಂತ ಅಂದ್ಬಿಟ್ಟು ಅವ್ರ ಕಾರ್ಯ ಆದಮೇಲೆ ಪೂಜೆ ತಂದು ಕೊಡ್ತಾರೆ. ಹೂವು, ಎಲೆ ಅಡಿಕೆ ಸುಣ್ಣ, ಡ್ರಿಂಕ್ಸು ಅಥವಾ ಎಳ್ನೀರು, ಮದ್ಯ ಅಥವಾ ಎಳ್ನೀರು ತಂದು ಮಡಗ್ಬಿಟ್ಟು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾರಾದ್ರೂ ಜನರು ಬರೋರಿದ್ರೆ ಇದ್ರ ಅಡ್ರೆಸ್ ಹೇಳ್ತೀನಿ. ಚನ್ನಪಟ್ಟಣ ಬಸ್ ಸ್ಟಾಪಿಂದ ಚರ್ಚ್ ರೋಡ್ ಹೋಗಿ ಬಂದರೆ 1.5 ಕಿಲೋಮೀಟರ್ ಆಗ್ತೈತೆ. ಡೈರೆಕ್ಟಾಗಿ 1.5 ಕಿಲೋಮೀಟರ್ ಆಗ್ತೈತೆ. ಹೌದು ಇದೇ ರೋಡಿಗೆ ಬರ್ತದೆ. ಅಥವಾ ಸಾತ್ನೂರು ಸರ್ಕಲ್ಲಿಂದ ಬಂದರೆ, ಬೆಂಗಳೂರಿಂದ ಬರೋರು ಸಾತ್ನೂರು ಸರ್ಕಲಿಂದ ಬಂದರೆ 1-2.5 ಕಿಲೋಮೀಟರ್ ಆಯ್ತದೆ. ಮಾದೇಶ್ವರನ ದೇವಸ್ಥಾನ, ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನ ತಾವು ಬಲ್ಗಡೆ ತಿರುಗಿದ್ರೆ ನೇರವಾಗಿ ನೀಲಕಂಠನಹಳ್ಳಿ ಅಂತ ಬರ್ತೈತೆ. ಚನ್ನಪಟ್ಟಣ ತಾಲೂಕು ನೀಲಕಂಠನಹಳ್ಳಿ ಅಂತ ಬರ್ತೈತೆ. ನೀಲಕಂಠನಹಳ್ಳಿ ಅಂತ ಬರ್ತೈತೆ. ಅಲ್ಲಿ ಬಂದು ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಅದೇ ಊರೊಳಗೆ ಇರುವಂಥದ್ದು. ಯಲ್ಲಮ್ಮ ಗುರುಮೂರ್ತಿ ಮತ್ತು ತಿಮ್ಮರಾಯ ಸ್ವಾಮಿ ದೇವಸ್ಥಾನಗಳ ಮಧ್ಯೆ ಇರುವಂಥದ್ದೇ ಕೊರಗಜ್ಜ ಧರ್ಮಶಾಸ್ತ್ರ ಮಾನಸ ಮಂದಿರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮತ್ತು ಕೊರಗಜ್ಜ ಇರುವಂಥದ್ದು, ಮತ್ತು ಮಾದೇಶ್ವರ ಇರುವಂಥದ್ದು ಈ ಜಾಗ. ಇದೆಲ್ಲ ದೇವ್ರಿಗೆ ಕೊಡೋಕ್ಕಾಗಿದೆ. ವೀಳ್ಯದೆಲೆ, ಚಕ್ಕುಲಿ, ಅಡಿಕೆನ ಈ ಮಧ್ಯ ಎಲ್ಲ ಕೊಡ್ತೀರಾ ಅಂತ ಹೇಳ್ತಾರೆ. ಮಧ್ಯ ಬೀಡಿ ಎಲ್ಲ ಬೀಡಿ ಏನು ಕೊಡಲ್ಲ? ಬೀಡಾನಾ? ಸ್ನೇಹಿತರೆ, ಕೊರಗಜ್ಜನ ಮೂಲ ಸ್ಥಾನ ಅಂತ ಹೇಳಿದ್ರೆ ಆದಿಸ್ಥಳ ಇರೋದು ಮಂಗಳೂರಿನ ಕುತ್ತಾರು ಅಂತ ಇದೆ, ಅಲ್ಲಿರೋದು ಅದರ ಮೂಲ ಸ್ಥಾನ. ತುಂಬ ಜನರಿಗೆ ಈ ಕೊರಗಜ್ಜನ ದೇವಸ್ಥಾನ ನೋಡಬೇಕು ಅಂತ ಆಸೆ ಇರುತ್ತೆ. ಅಷ್ಟು ದೂರ ಹೋಗೋಕ್ಕಾಗಲ್ಲ. ಅಲ್ಲಿ ಯಾರಿಗೆ ಹೋಗೋಕ್ಕೆ ಅಷ್ಟು ದೂರ ಆಗಲ್ಲ, ಟೈಮ್ ಇಲ್ಲ ಅಂಥವ್ರು ಇಲ್ಲಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಕೊರಗಜ್ಜ ದೇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಳುನಾಡಿನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ತುಳುನಾಡಿನಲ್ಲಿ ಅನೇಕ ದೇವರುಗಳು ಪೂಜಿಸಲ್ಪಡ್ತವೆ. ಅದರಲ್ಲಿ ಕೊರಗಜ್ಜ ಕೂಡ ಒಂದು. ಈ ಕೊರಗಜ್ಜ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿರೋ ದೇವರು ಅಂತ ಹೇಳಿದ್ರೆ ಅಲ್ಲಿ ತುಂಬ ಜನರಿಗೆ ಭೇಟಿ ಕೊಡ್ತಾರೆ ಆ ದೇವಸ್ಥಾನಕ್ಕೆ. ಯಾವುದೇ ಸಿನಿಮಾ ನಟರಾಗಲಿ, ಯಾವುದೇ VIP ಅಲ್ಲಿ ಹೋಗಿ ಕೊರಗಜ್ಜನ ದರ್ಶನ ಮಾಡಿ ಬರ್ತಾರೆ. ಈ ಕೊರಗಜ್ಜನ ಸ್ಪೆಷಲ್ ಅಂತ ಹೇಳಿದ್ರೆ ನೀವು ಬೇರೆ ದೇವ್ರಿಗೆ ನೀವು ಕಂಪೇರ್ ಮಾಡಿದ್ರೆ ಬೇರೆ ದೇವ್ರುಗಳಿಗೆ ನಾವು ಹೂ, ಹಣ್ಣು, ಕಾಯಿ ಈ ಥರ ಎಲ್ಲ ನೈವೇದ್ಯ ಇಟ್ಟರೆ ಈ ದೇವ್ರಿಗೆ ಮಾತ್ರ ವಿಶೇಷವಾಗಿ ಮದ್ಯ, ಬೀಡಿ, ವೀಳ್ಯದೆಲೆ ಈ ಥರ ಎಲ್ಲ ಇಡ್ತಾರೆ. ಕೊರಗಜ್ಜನಿಗೆ ಇಷ್ಟವಾದ ತಿಂಡಿ ಅಂತ ಹೇಳಿದ್ರೆ ಚಕ್ಕುಲಿ ತುಂಬ ಇಷ್ಟವಾದ ತಿಂಡಿ ಅಂತೆ ಕೊರಗಜ್ಜನಿಗೆ. ಅದನ್ನು ಕೂಡ ಇಲ್ಲಿ ನೈವೇದ್ಯ ರೂಪದಲ್ಲಿ ಕೊಡ್ತಾರೆ.
ಮಾಸ್ತಮ್ಮ ಶಕ್ತಿ ದೇವತೆ. ಹಾ, ಮರ ಒಣಗೋಗಿದ್ರು ಮತ್ತೆ ಚಿಗುರುತ್ತೆ ಅದು. ಮತ್ತೆ ಚಿಗುರುತ್ತೆ. ಒಣಗಿದ ಮರನೇ ಚಿಗುರುತ್ತೆ. ಒಣಗಿದ ಮರನೇ ಚಿಗುರುತ್ತೆ ಅದು. ಹಾ, ಆಮೇಲೆ ಇಲ್ಲಿ ಸೌದೆ ತಗೊಂಡಾಗಿ ಏನು ಅಡಿಗೆ ಮಾಡೋಂಗಿಲ್ಲ. ಹಾ, ಹಾ. ಅರ್ಸ್ಕೋತಾರೆ. ಅರ್ಸ್ಕೊಂಡಾಗ ಅವ್ರಿಗೆ ಒಳ್ಳೇದಾಯ್ತು ಅಂದ್ರೆ ತಂದೆ ಆತರ ಸೀರೆಗಳು ಸೀರೆಗಳನ್ನ ಉಡ್ಸ್ ಹೋಗ್ತಾರಲ್ವಾ? ಉಡ್ಸ್ಬಿಟ್ಟು ಹೋಗ್ತಾರೆ. ಗಂಟೆಗಳು ಕಟ್ತಾರೆ, ತೊಟ್ಲುಗಳು ತಂದಾಕ್ತಾರೆ, ಹಾ. ಸೀರೆ ಉಡಿಸ್ತಾರೆ, ಹಾ. ಮಡ್ಲಕ್ಕಿ ಕಟ್ತಾರೆ.